6 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದ ಅನಾಮಿಕ. ಆದರೆ 5 ಪಾಯಿಂಟ್ಗಳಲ್ಲಿ ಅಗೆದ್ರೂ ಕೂಡ ಒಂದೇ ಒಂದು ಮೂಳೆನೂ ಕೂಡ ಸಿಕ್ಕಿರಲಿಲ್ಲ, ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರಲಿಲ್ಲ. ಆದ್ರೆ 6ನೇ ಪಾಯಿಂಟ್ ನಲ್ಲಿ ಅಗೆದಂತ ಸಂದರ್ಭದಲ್ಲಿ 12 ಮೂಳೆಗಳು ಸಿಕ್ಕಿರುವಂತದ್ದು ಇದು ಸಾಕಷ್ಟು ರೋಚಕತೆಯನ್ನ ಇನ್ನಷ್ಟು ಬಿಲ್ಡ್ ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಸಿಕ್ಕೇ ಬಿಟ್ಟಿರುವಂತದ್ದು ಮೂಳೆಗಳು. ಪಾಯಿಂಟ್ 6ರಲ್ಲಿ ಹೂತಿದ್ದಂತ ಶವ ಯಾರದ್ದು ಅನ್ನುವಂಥದ್ದನ್ನ ಈಗ ನೆಕ್ಸ್ಟ್ ಸ್ಟೆಪ್ ಅಂತ ನೋಡೋದಾದ್ರೆ ಅದನ್ನ ಫೈಂಡ್ ಔಟ್ ಮಾಡಬೇಕಾದಂತ ಕೆಲಸವನ್ನ ಮಾಡಬೇಕಾಗಿದೆ. ಮೂಳೆ ಸಿಕ್ಕ ಸ್ಥಳದಲ್ಲಿ ಅನಾಮಿಕರನ್ನ ವಿಚಾರಣೆ ಕೂಡ ಮಾಡಲಾಯಿತು. ನಿನ್ನೆ ಇವತ್ತು ಕೂಡ ಆತ ತೋರಿಸಿದಂಥ ಪಾಯಿಂಟ್ಗಳಿಗೆ ಕರ್ಕೊಂಡು ಹೋಗಲಾಗುತ್ತೆ, ಉತ್ಖನನ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಎಷ್ಟು ವರ್ಷಗಳ ಹಿಂದೆ ಶವವನ್ನು ಹೂತಿಟ್ಟಿದ್ದೆ, ಶವ ಕೊಟ್ಟಂಥವರು ಯಾರು ಏನು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಾಗುತ್ತೆ. ಅವ್ರು ಏನಂತ ಹೇಳಿದ್ರು ನಿಮಗೆ ಶವವನ್ನು ಹೂತಿಡುವಂಥ ಸಂದರ್ಭದಲ್ಲಿ ಅನಾಮಿಕನಿಗೆ SIT ಪ್ರಶ್ನೆಗಳ ಸುರಿಮಳೆ ಮಾಡ್ತಾ ಇದೆ. ಯಾಕೆಂದ್ರೆ ಈಗ ಅಟ್ಲೀಸ್ಟ್ ಆತನನ್ನ ವಿಚಾರಣೆ ಮಾಡಬೇಕು, ಇನ್ನಷ್ಟು ಇನ್ಡೆಪ್ತ್ ಆಗಿ ವಿಚಾರಣೆ ಮಾಡಬೇಕು ಅಂದ್ರೆ ಆತ ಹೇಳಿದ ರೀತಿಯಲ್ಲಿ ಅಸ್ಥಿ ಪಂಜರಗಳು ಸಿಗಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ಈಗ ಆ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರುವಂತ ಕಾರಣಕ್ಕೋಸ್ಕರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೂ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ SIT ಟೀಮ್ನವರು. ಇನ್ನು 6ನೇ ಗುಂಡಿಯಲ್ಲಿ ಅಸ್ಥಿ ಪಂಜರ ಪತ್ತೆ, 7ನೇ ಗುಂಡಿಯಲ್ಲಿ ಇಂದು ಆಪರೇಷನ್ ಮಾಡಲಾಗುತ್ತೆ. ಅನಾಮಿಕ ತೋರಿಸಿದ್ದಂತ ಸ್ಪಾಟ್ ನಲ್ಲಿ ಆಪರೇಷನ್ ಇವತ್ತು ಕೂಡ ಮುಂದುವರಿಯಲಿದೆ. ನಿನ್ನೆ ಒಂದೇ ಗುಂಡಿ ಅಗ್ದಿದ್ದು, ಬಿಕಾಸ್ ಅದಕ್ಕೂ ಹಿಂದಿನ ದಿನ 4 ಗುಂಡಿ ಅಗ್ದಂಥವ್ರು ನಿನ್ನೆ ಮಾತ್ರ ಯಾಕೆ ಒಂದೇ ಗುಂಡಿ ಅಂತ ಅನ್ಕೊಳ್ಬೋದು. ಯಾಕೆಂದ್ರೆ ಇಲ್ಲಿ ಒಂದೇ ಗುಂಡಿಲಿ ಮೂಳೆಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಆ ಸ್ಪಾಟ್ನಲ್ಲಿ ಇನ್ನಷ್ಟು ಡಿಗ್ ಮಾಡಿ ಇನ್ನೂ ಏನಾದರೂ ಸಿಗಬಹುದು. ಒಂದು ಮೂಳೆ ಸಿಕ್ಕ ನಂತರ ಆ ಮನುಷ್ಯನ ಇನ್ಯಾವುದಾದ್ರೂ ಅಲ್ಲಿ ಮೂಳೆಗಳು ಇದ್ದೇ ಇರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದೊಂದೇ ಸ್ಪಾಟ್ನಲ್ಲೇ ಡಿಗ್ ಮಾಡುವಂಥ ಕೆಲಸವನ್ನ ನಿನ್ನೆ ಮಾಡಲಾಗಿತ್ತು. ಇವತ್ತು 7, 8, 9 ಎಷ್ಟು ಗುಂಡಿಗಳನ್ನು ಅಗಿತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ಧರ್ಮಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಮತ್ತು ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡ್ತಾ ಹೋಗೋಣ. 6ನೇ ಗುಂಡಿಯಲ್ಲಿ ಅಸ್ಥಿ ಪಂಜರ ಪತ್ತೆ ಆಗಿರುವಂತದ್ರ ಬಗ್ಗೆ ತನಿಖೆ ಯಾವ ರೀತಿಯಾಗಿರುತ್ತೆ, ಮುಂದಿನ ಹಂತ ಯಾವ ರೀತಿಯಾಗಿರುತ್ತೆ, ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿರ್ತಾರೆ SIT ಟೀಮ್ನವರು, ಆ ಮೂಳೆಗಳ ವಿಚಾರದ ಬಗ್ಗೆ, ಮೂಳೆಗಳನ್ನ ಆಧರಿಸಿ ಗುರುತು ಹೇಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗುತ್ತೆ, ಮೃತಪಟ್ಟವರ ವಯಸ್ಸು ಹೇಗೆ ಪರಿಶೀಲಿಸ್ತಾರೆ ಅದೆಲ್ಲವನ್ನು ಕೂಡ ಕಂಡುಹಿಡಿಯಬಹುದು. ಅದು ಪುರುಷನ, ಮಹಿಳೆನ, ಅದರ ಜೊತೆಗೆ ವಯಸ್ಸು ಎಷ್ಟಾಗಿತ್ತು, ಆ ಒಂದು ಮೂಳೆಯ ಡೆನ್ಸಿಟಿಯ ಆಧಾರದ ಮೇಲೆ ಫೈಂಡ್ ಔಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಆ ವಯಸ್ಸು ಎಷ್ಟು ಅನ್ನುವಂಥದ್ದು ಗೊತ್ತಾದ ನಂತರ ಅಲ್ಲಿ ಯಾವ್ಯಾವೆಲ್ಲ ಕಂಪ್ಲೇಂಟ್ ಆಗಿರ್ತವೆ, ಎಷ್ಟು ವರ್ಷದ ಮನುಷ್ಯ ಯಾವ ಸಂದರ್ಭದಲ್ಲಿ ಕಾಣೆ ಆಗಿರ್ತಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವ್ರನ್ನೆಲ್ಲರಿಗೂ ಕೂಡ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕಳೆಬರ ಎಷ್ಟು ವರ್ಷಗಳ ಹಿಂದೆ ಹೂತಿದ್ದಾರೆ, ಧರ್ಮಸ್ಥಳ ಗ್ರಾಮ ಪಂಚಾಯತಿಗೂ ಕೂಡ ವರದಿಯನ್ನ ಕೇಳಿರುವಂಥದ್ದು SIT. 1985ರಿಂದ 2000ವರೆಗೂ ಕೂಡ ಅನಾಥ ಶವಗಳ ಬಗ್ಗೆ ವರದಿಯನ್ನ ಕೊಡಿ, ಏನಿದೆ ನಿಮ್ಮ ಹತ್ರ ದಾಖಲೆ ಅಂತ. ಅನಾಥ ಶವಗಳೆಷ್ಟು, ಎಲ್ಲೆಲ್ಲಿ ಹೂತಿಡ್ಲಾಗಿತ್ತು ಅಂತ ವರದಿಯನ್ನ ಕೇಳಿರುವಂಥದ್ದು. ಬಹುತೇಕ ಇಂದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುತ್ತೆ. ಬಿಕಾಸ್ ಅದೇನು ಹುಡ್ಕಾಡಿ ಅಥವಾ ಕೂತ್ಕೊಂಡು ಬರಿಬೇಕಾದಂಥ ಪರಿಸ್ಥಿತಿ ಏನಿಲ್ಲ. ಬಿಕಾಸ್ ಅವ್ರ ಹತ್ರ ರೆಕಾರ್ಡ್ ಇದ್ರೆ ಅದನ್ನು ತಗೊಂಡೋಗಿ ಕೊಡುವಂಥದ್ದಷ್ಟೇ ಮಾಡಬೇಕಾಗಿರುವಂಥ ಕೆಲಸ. ಈಗ ಸದ್ಯಕ್ಕೆ ಇರುವಂಥ ಕುತೂಹಲ ಅಂದರೆ ಅವರು ಹೇಳಿದ ರೀತಿಯಲ್ಲಿ ಹಿಂದೆ ಗ್ರಾಮ ಪಂಚಾಯತಿ ಅವ್ರು ಹೇಳ್ತಿದ್ರು, ನಮಗೆ ಅನಾಥ ಶವಗಳ ಲೆಕ್ಕ ಇದೆ, ಎಲ್ಲೆಲ್ಲಿ ಹೂತಿಟ್ಟಿದ್ವಿ, ಯಾರು ಏನು ಅನ್ನುವಂಥದ್ರ ಬಗ್ಗೆ ನಮ್ಮ ಹತ್ರ ಒಂದು ಹಂತದ ಮಾಹಿತಿ ಅಂತೂ ಇದೆ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಈಗ ಸಿಕ್ಕಿರುವಂಥ ಮೂಳೆಗಳು ಆ ಜಾಗದಲ್ಲಿ ಹುಡುಕುವಂಥ ಕೆಲಸ ಎಲ್ಲ ಮಾಡಲಾಗ್ತಾ ಇದೆಯಲ್ಲ, ಅದು ಗ್ರಾಮ ಪಂಚಾಯತಿಯವರು ಈ ಹಿಂದೆ ಅನ್ಕೊಂಡಂಥ ರೀತಿಯಲ್ಲೇ ಹೂತಿಟ್ಟಿದ್ದಂಥ ಜಾಗನ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಕಿಶನ್, ಇಲ್ಲಿ ಅಟ್ಲೀಸ್ಟ್ ಒಂದು ಅಸ್ಥಿ ಪಂಜರ ಆದ್ರೂ ಸಿಗಬೇಕಾಗಿತ್ತು. ನಂತರ ಅವರ ನೆಕ್ಸ್ಟ್ ಸ್ಟೆಪ್ ಅಂದ್ರೆ SIT ಅವರು ಗ್ರಾಮ ಪಂಚಾಯತಿ ಅವ್ರನ್ನ ಮತ್ತೆ ಯಾರ್ಯಾರು ಈತನಿಗೆ ಹೇಳಿದ್ರು ಊತಿಡ್ಲಿಕ್ಕೆ ಅಂತವ್ರನ್ನೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಈಗ ಮೂಳೆಗಳು ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿರುತ್ತೆ, ಗ್ರಾಮ ಪಂಚಾಯತಿ ಅವರಿಗೆ ಏನೇನೆಲ್ಲ ವರದಿಯನ್ನ ಕೇಳಿದ್ದಾರೆ SIT ಅವರು? ಪೃಥ್ವಿ, ಈಗಾಗಲೇ SIT ಗ್ರಾಮ ಪಂಚಾಯತ್ ಇನ್ನೊಂದು ವರದಿಯನ್ನು ಕೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಎಲ್ಲ ವರದಿಗಳನ್ನು ಸಿದ್ಧ ಮಾಡ್ತಾ ಇದೆ. ಈಗಾಗಲೇ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಪತ್ರಿಕಾಗೋಷ್ಠಿ ನಡೆಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. 1980ರಿಂದ ಈವರೆಗೆ ಆದಂಥ ಎಲ್ಲ ಸಮಾಧಿಗಳು ಅಥವಾ ಯಾವುದೆಲ್ಲ ಅಸಹಜ ಸಾವುಗಳಾಗಿದೆ ಮತ್ತು ಅಪರಿಚಿತರು ಯಾರಾದರೂ ತೀರಿ ಹೋದರೆ ಸುಮಾರು 1 ವಾರಗಳ ಕಾಲ ಅದನ್ನಿಟ್ಟು ಅನಂತರವಾಗಿ ಸ್ಥಳೀಯವಾಗಿ ದಫನ ಭೂಮಿಯಲ್ಲಿ ಅವರನ್ನು ದಫನ ಮಾಡಲಾಗ್ತಾ ಇತ್ತು.
ಮತ್ತು 2005 ನಂತರವಾಗಿ ಹಿಂದೂ ರುದ್ರಭೂಮಿ ಧರ್ಮಸ್ಥಳದಲ್ಲಿ ಸ್ಥಾಪನೆ ಆಯಿತು. ಆ ನಂತರವಾಗಿ ಗ್ರಾಮಸ್ಥರು ಅಂದರೆ ಪರಿಚಯಸ್ಥರನ್ನು ಆ ಹಿಂದೂ ರುದ್ರಭೂಮಿಯಲ್ಲೇ ಸುಳಿದ್ರೆ ಅಪರಿಚಿತರು ಯಾರಾದರೂ ಇದ್ದರೆ ಅವರನ್ನು ಅಲ್ಲೇ ಪಕ್ಕದ ದಫನ ಭೂಮಿಯಲ್ಲಿ ಹೂಳಾಗ್ತಾ ಇದೆ. 2005ರಿಂದ ಇಲ್ಲಿ ತನಕ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ದಾಖಲೆ ಇದೆ. ಆದರೆ 1980ರ ಈ ಕಡೆ ಅಂದರೆ ಸುಮಾರು 2005ರ ತನಕ ಯಾವೆಲ್ಲ ಭೂಮಿಗಳಲ್ಲಿ ಅಂದರೆ ಅರಣ್ಯ ಭಾಗ ಆಗಿರ್ಬೋದು, ಕಂದಾಯ ಭೂಮಿ ಆಗಿರ್ಬೋದು, ನೇತ್ರಾವತಿ ನದಿಯಲ್ಲಿ ಬಿದ್ದು ಸತ್ತವರು, ಅಪರಿಚಿತರು ಅಥವಾ ವಾರಿಸುದಾರರು ಇಲ್ಲದಂಥ ಶವಗಳನ್ನು ಅಲ್ಲೇ ಪಕ್ಕದ ಭೂಮಿಯಲ್ಲಿ ಅಗಿಲಾಗ್ತಾ ಇತ್ತು. ಇದರೆಲ್ಲ ಡೀಟೇಲ್ಸ್ಗಳು ನಮ್ಮಲ್ಲಿ ಇವೆ ಅನ್ನೋದನ್ನು ಈಗ ಗ್ರಾಮ ಪಂಚಾಯತ್ ಸ್ಪಷ್ಟಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ SIT ಅವರ ಬಳಿ ಉತ್ತರವನ್ನು ಕೇಳ್ತಾ ಇದೆ, ವರದಿಯನ್ನು ಕೇಳ್ತಾ ಇದೆ. ಹಾಗಾಗಿ SITಗೆ ಆ ವರದಿಯನ್ನು ಒಪ್ಪಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗ ಗ್ರಾಮ ಪಂಚಾಯತ್ ಮಾಡ್ತಾ ಇದೆ. ಪ್ರಮುಖವಾಗಿ ನಿನ್ನೆ ಸ್ಪಾಟ್ ನಂಬರ್ 6ಅಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆ ಪೀಸ್ಗಳನ್ನು ಮಣಿಪಾಲದ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿದೆ. ಇವತ್ತಿನಿಂದಲೇ ಅದರ ಅಧ್ಯಯನ ಆರಂಭಗೊಳ್ಳುತ್ತೆ. ಇವತ್ತು ಸುಮಾರು ಬೆಳಗ್ಗೆ 10 ಗಂಟೆ ವೇಳೆಗೆ ಸ್ಪಾಟ್ ನಂಬರ್ 7ನ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಯಾಕಂದರೆ ಇವತ್ತಿನಿಂದ ಬಹಳಷ್ಟು ಸಂಚಲನ ಮೂಡಿಸಿದೆ ಈ ನೂರಾರು ಶವಗಳನ್ನು ಹೂತಿಟ್ಟಂಥ ಪ್ರಕರಣ. ಸುಮಾರು ಸ್ಪಾಟ್ ನಂಬರ್ 5ರ ತನಕ ಯಾವುದೇ ಅಂಶಗಳು ಸಿಗದೇ ಇರುವಂಥ ಸಂದರ್ಭದಲ್ಲಿ ಜನ ಕೂಡ ಒಂದು ಭ್ರಮನಿರಸಗೊಂಡಿದ್ರು. ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇರ್ಬೋದಾ ಎಂಬುದಾಗಿ ಜನ ಕೂಡ ಮಾತಾಡಿಕೊಳ್ತಾ ಇದ್ರು. ಆದರೆ ನಿನ್ನೆ ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಸ್ಪಾಟ್ ನಂಬರ್ 6ಅಲ್ಲಿ ಕಳೆ ಬರದ ಅಂಶಗಳು ಸಿಕ್ಕಂಥ ಹಿನ್ನೆಲೆಯಲ್ಲಿ ಜನ ಬಹಳಷ್ಟು ಕ್ಯೂರಿಯಾಸಿಟಿಯಾಗಿ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ. ಸ್ಪಾಟ್ ನಂಬರ್ 7, ಸ್ಪಾಟ್ ನಂಬರ್ 8 ಇದು ಆ ನೇತ್ರಾವತಿ ನದಿಯ ದಡದಲ್ಲಿ ಬರುವಂಥದ್ದು. ಸ್ಪಾಟ್ ನಂಬರ್ 6 ಅದು ಜನರ ಕಣ್ಣಿಗೆ ಕಾಣ್ತಾ ಇತ್ತು. ಆದರೆ ಮಧ್ಯಾಹ್ನಂತರವಾಗಿ ಅಲ್ಲಿ ಹಸಿರು ಬಣ್ಣದ ಡೇರೆಯನ್ನು ಹಾಕಿದ್ರು. ಆನಂತರವಾಗಿ ಸಾಕ್ಷಿಯನ್ನು ಉಳಿಸುವಂತ ನಿಟ್ಟಿನಲ್ಲಿ ಈಗ ತಗಡಿನ ಶೀಟ್ಗಳನ್ನು ಹಾಕಲಾಗಿದೆ. ಓಕೆ ಕಿಶನ್, ಮತ್ತೊಂದು ಕಡೆ ಓಕೆ SIT ಅವರು ಗ್ರಾಮ ಪಂಚಾಯತಿ ಅವರ ಹತ್ರ ಎಲ್ಲ ವರದಿಯನ್ನ ಕೇಳಿದ್ದಾರೆ. ಓಕೆ, ಅವರು ಕೂಡ ಕೊಡ್ತಾರೆ, ಏನೇನೆಲ್ಲ ಡೀಟೇಲ್ಸ್ ಇದೆ ಅದು. ಈಗ ಸದ್ಯಕ್ಕೆ ಪ್ರಾಥಮಿಕವಾಗಿ ನಾವು ನೋಡೋದಾದ್ರೆ ಈಗ ನಿನ್ನೆ ಸಿಕ್ಕಿರುವಂತ ಕಳೆಬರ ಎಲ್ಲ ಇದೆಯಲ್ಲ, ಇನ್ನ ಮತ್ತೊಂದ್ ಕಡೆ ಆತ ತೋರಿಸಿರುವಂತ ಸ್ಪಾಟ್ಗಳಿದೆಯಲ್ಲ, ಅಲ್ಲಿ ಹೂತಿಡ್ಲಿಕ್ಕೆ ಗ್ರಾಮ ಪಂಚಾಯತಿಯವರು ಈ ಮುಂಚೆ ಸೂಚನೆಯನ್ನ ಕೊಟ್ಟಿದ್ರಂತ. ಬಿಕಾಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂತಿಡ್ಬೇಕು ಅಂದ್ರೆ ಕಂದಾಯ ಭೂಮಿಯಲ್ಲಿ ಅವರಿಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಮಾತ್ರ ಹೂತಿಡ್ಲಿಕ್ಕೆ ಸೂಚನೆಯನ್ನ ಕೊಡ್ತಾರೆ. ಬಟ್ ಇದು ಅರಣ್ಯ ಪ್ರದೇಶದ ಜಾಗ. ಆ ಪೃಥ್ವಿ ಇದೇ ಒಂದು ಜಿಜ್ಞಾಸೆ ಎಲ್ಲರ ಬಳಿ ಇರುವಂಥದ್ದು. ಇದಕ್ಕೆ ಪಂಚಾಯತ್ನವರು ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. 1980 ನಂತರವಾಗಿ 2005ರ ತನಕ ಇಲ್ಲಿ ಯಾರಾದರೂ ಅಪರಿಚಿತ ಶವಗಳನ್ನು ಸಿಕ್ಕರೆ ಅಥವಾ ಅವರು ಸತ್ತು ಸುಮಾರು ವಾರಗಟ್ಟಲೆ ಆದರೆ ಆ ಶವಗಳು ಸಂಪೂರ್ಣವಾಗಿ ಕೊಳೆತು ಹೋಗಿರುತ್ತೆ. ಹಾಗಾಗಿ ದಡದಲ್ಲೇ ಸ್ಪಾಟಲ್ಲೇ ಅದರ ಮಹಜರನ್ನು ಮಾಡಿ ಸ್ಪಾಟಲ್ಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮಾಡಿ ಅಲ್ಲೇ ಅದನ್ನು ಹೂಳಲಾಗ್ತಾ ಇತ್ತು. ಅದು ಕಂದಾಯ ಭೂಮಿಯ ಅಥವಾ ಅರಣ್ಯ ಭೂಮಿಯ ಎಂಬುದರ ಬಗ್ಗೆ ನಾವು ಯಾವುದೇ ರೀತಿಯಾಗಿ ಅದರ ಗೋಜಿಗೆ ಹೋಗಿಲ್ಲ. ಯಾಕೆಂದರೆ ವಾರಿಸುದಾರರು ಇಲ್ಲದ ಶವ ಸಂಪೂರ್ಣವಾಗಿ ಕೊಳೆತಂಥ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಕೊಂಡು ಹೋಗುವ ಬದಲು ಸ್ಪಾಟಲ್ಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮಾಡಿ ಅಲ್ಲೇ ಪಕ್ಕದಲ್ಲಿ ಹೂತು ಹಾಕ್ತಾ ಇದ್ವಿ ಅನ್ನೋದನ್ನು ಪಂಚಾಯತ್ನವರು ಹೇಳ್ತಿದ್ದಾರೆ. ಆದರೆ SIT ತನಿಖೆ ಕೇವಲ ಇದೇ ಒಂದು ಆ್ಯಂಗಲಲ್ಲಿ ಇಟ್ಕೊಂಡು ತನಿಖೆಯನ್ನು ಮುಂದುವರಿಸೋಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಸಂಜೆ ಅನಾಮಿಕನನ್ನು SIT ಕಚೇರಿಯಲ್ಲಿ ತೀವ್ರವಾಗಿ ವಿಚಾರಣೆಯನ್ನು SIT ಮಾಡಿದೆ. ಯಾಕೆಂದರೆ ಆತ ತೋರಿಸಿದಂಥ ಎಕ್ಸಾಕ್ಟ್ ಸ್ಪಾಟಲ್ಲೇ ಮೂಳೆಯ ಅಂಶ ಸಿಕ್ಕ ಕಾರಣಕ್ಕಾಗಿ ಆತ ಯಾವಾಗ ಆ ಮೂಳೆಯನ್ನು ಹೂತಿದ್ದು ಅಥವಾ ಯಾವಾಗ ಆ ಶವವನ್ನು ಹೂತಿದ್ದು, ಆ ಶವವನ್ನು ಹೂತಂಥ ಸಂದರ್ಭದಲ್ಲಿ ಆ ಶವದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಕೊಲೆಯಾಗಿತ್ತ, ಮೈ ಮೇಲೆ ಬೇರೆ ಏನಾದರೂ ಗಾಯಗಳಿತ್ತ ಎಂಬುದರ ಬಗ್ಗೆ ಸಾಕಷ್ಟು ಕ್ವಶನ್ಗಳನ್ನು ಮಾಡಿದ್ದಾರೆ. ಮತ್ತು ಆತ ಹೇಳಿದಂತಹ ವಿಚಾರಕ್ಕೆ ಅನುಗುಣವಾಗಿ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಅಥವಾ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ UDRಗಳು ದಾಖಲಾಗಿತ್ತು ಎಂಬುದರ ಬಗ್ಗೆ SIT ಈಗ ತನಿಖೆಯನ್ನು ಮಾಡ್ತಾ ಇದೆ. ನಿನ್ನೆ ಸರಿಸುಮಾರು 1-1.5 ಗಂಟೆಗಳ ಕಾಲ ಅನಾಮಿಕ ವ್ಯಕ್ತಿಯನ್ನು ವಿಚಾರಣೆ ಮಾಡಿ SIT ಹಲವು ಮಹತ್ವದ ದಾಖಲೆಗಳನ್ನು, ಹಲವು ಮಹತ್ವದ ಅಂಶಗಳನ್ನು ಕೂಡ ಪಡ್ಕೊಂಡಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ಸ್ಪಾಟ್ 1ರ ಬಳಿ ಸಿಕ್ಕಂತ ID ಕಾರ್ಡ್ ಯಾರದ್ದು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿತ್ತು. ಅಲ್ಲೊಂದು ID ಕಾರ್ಡ್ ಸಿಕ್ಕಿತ್ತು. ಸ್ಪಾಟ್ ನಂಬರ್ 1 ಅಂದ್ರೆ ಇವತ್ತು ಡೇ 4 ಅಲ್ವಾ. ಡೇ 1 ಟೈಮ್ನಲ್ಲಿ ಅವರು ಆ ಸ್ಪಾಟ್ ಅನ್ನ ಡಿಗ್ ಮಾಡುವಂತ ಸಂದರ್ಭದಲ್ಲಿ, ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಒಂದು ID ಕಾರ್ಡ್ ಸಿಕ್ಕಿತ್ತು. ಸ್ಪಾಟ್ 1ರ ಬಳಿ ಸಿಕ್ಕ ದಾಖಲೆ ಯಾವ ವ್ಯಕ್ತಿಗೆ ಸೇರಿದ್ದು? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ID ಕಾರ್ಡ್ನಲ್ಲಿ ಇದ್ದಂಥ ವ್ಯಕ್ತಿಯ ಹೆಸರು ಸುರೇಶ್ ಅಂತ. ID ಕಾರ್ಡ್ ಅಂತ ಬಂದಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಶನ್ ಕಾರ್ಡೇ ಅಲ್ವಾ, ಅದ್ರ ಮೇಲೆ ಹೆಸರು ಇರುತ್ತೆ, ಎಲ್ಲದೂ ಇರುತ್ತೆ. ಆದರೆ ಆತ ಯಾವ ಊರು, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಪೊಲೀಸರು ಕ್ಲಾರಿಟಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಸುರೇಶ್ ಅಂತ ಆತನ ಹೆಸರು. ಸುರೇಶ್ ಮೂಲತಃ ನೆಲಮಂಗಲ ಬಳಿಯ ಹಳ್ಳಿಯವರು. ಸುರೇಶ್ ಆತನ ಮನೆಯಲ್ಲೇ ಅಸ್ತಮಾದಿಂದ ಮೃತಪಟ್ಟಿದ್ದನಂತೆ. ಮನೆಯಲ್ಲೇ ಅಸ್ತಮದಿಂದ ಮೃತಪಟ್ಟಿದ್ರು ಅವರು. ಆತನ ಹಳ್ಳಿಯಲ್ಲೇ ಆತನ ಅಂತ್ಯ ಸಂಸ್ಕಾರ ಕೂಡ ಆಗಿತ್ತು. ಆತನ ಹಳ್ಳಿಯಲ್ಲೇ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಸುರೇಶ್ ತಾಯಿಯಿಂದ SITಗೆ ಮಾಹಿತಿಯನ್ನು ಕೊಡಲಾಗಿದೆ. ಆದರೆ ಕಾರ್ಡ್ ಹೇಗೆ ಬಂತು ಹಾಗಾದ್ರೆ?
ಹಳ್ಳಿಲಿ ಆತನ ಅಂತ್ಯ ಸಂಸ್ಕಾರ ಆಗಿದ್ರೆ ಆತನ ಕಾರ್ಡನ್ನು ಯಾರು ತಗೊಂಬಂದಿದ್ದು, ಈ ಪ್ರಶ್ನೆಗಳು ಬರ್ತಾವಲ್ವಾ. SITಗೆ ಮಾಹಿತಿಯನ್ನು ಕೊಡಲಾಗಿದೆ ಅವರ ಕುಟುಂಬದಿಂದ. SITಯಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾದ್ರೆ ಕಾರ್ಡ್ ಅಲ್ಲಿ ಬಂದು ಸಿಕ್ಕಿದ್ದಾದರೂ ಹೇಗೆ? ಅವ್ರ ಕುಟುಂಬದವ್ರು ಯಾರಾದರೂ ಬಂದು ಎಸ್ದೋದ್ರ? ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡ್ತಾವಲ್ವಾ. ಅದ್ರ ಬಗ್ಗೆನೂ ಕೂಡ ನೋಡ್ತಾ ಹೋದಾದ್ರೆ ಸುರೇಶ್ ID ಕಾರ್ಡ್ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದಾದ್ರೂ ಹೇಗೆ? ಅನಾಮಿಕಾ ತೋರಿಸಿದ ಸ್ಪಾಟ್ 1 ಬಳಿ ID ಕಾರ್ಡ್ ಯಾಕಿತ್ತು? ಇದು ಸ್ನಾನಘಟ್ಟ ಬೇರೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವ್ರ ಕುಟುಂಬದವರು ಆತನದ್ದು ಏನೇನೆಲ್ಲ ಇರುತ್ತೆ ಅದೆಲ್ಲವನ್ನು ಕೂಡ ನದಿಗೆ ಹಾಕ್ಬಿಡೋಣ ಅಂತೇನಾದರೂ ಬಂದು ಹಾಕಿದ್ರ? ಈ ಪ್ರಶ್ನೆಗಳು ಕೂಡ ಸಹಜವಾಗಿ ಆಡ್ಬೋದು. ಯಾಕೆಂದರೆ ತುಂಬ ಕುಟುಂಬಗಳಲ್ಲಿ ಅವರ ಕುಟುಂಬದವರು ಯಾರಾದರೂ ಸಾವನ್ನಪ್ಪದಂತಹ ಸಂದರ್ಭದಲ್ಲಿ ಅವರದ್ದು ಏನೂ ಇರಬಾರದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕೆಲವೊಂದು ನದಿಗಳಿಗೆ ಬಿಡುವಂಥ ಸಾಧ್ಯತೆ ಇರುತ್ತೆ. ಆ ರೀತಿಯಾಗಿ ಏನಾದರೂ ಆಗಿದೆಯಾ? ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಕೆಲ ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಂಥ ಸುರೇಶ್ ಆತನ ದರೋಡೆ ಮಾಡಿ ಪರ್ಸ್ ಕಿತ್ತುಕೊಂಡಿರುವಂಥ ಶಂಕೆ ಇದೆ. ಆತ ಕೆಲ ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಹೋಗಿದ್ದಂತೆ ಸುರೇಶ್. ಈ ಸಂದರ್ಭದಲ್ಲಿ ಆತನ ಪರ್ಸ್ ಕಿತ್ಕೊಂಡು ಆತನ ಪರ್ಸನ್ನು ಕಳ್ಳತನ ಮಾಡಿರುವಂಥ ಶಂಕೆ ಇದೆ. ಹಣ ತಗೊಂಡು ದಾಖಲೆಗಳನ್ನು ಕಳ್ಳರು ಬಿಸಾಡಿರುವಂಥ ಶಂಕೆ. ಹಣವನ್ನು ತಗೊಂಡು ದಾಖಲೆಗಳನ್ನು ಕಳ್ಳರು ಬಿಸಾಡಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಈಗ. ಹೀಗಾಗಿ ಸ್ಪಾಟ್ ನಂಬರ್ 1 ಬಳಿ ಪರ್ಸ್ ಸಿಕ್ಕಿರುವಂಥ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಸ್ಪಾಟ್ 1 ಬಳಿ ಸಿಕ್ಕಂತ ಒಂದು ID ಕಾರ್ಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ, ಯಾರದ್ದು, ಅವ್ರ ಕುಟುಂಬ ಎಲ್ಲಿದೆ ಮತ್ತೆ ಅವರ ಊರು ಯಾವುದು ಅಂತ. ಆದ್ರೆ ಆತನ ID ಕಾರ್ಡ್ ಅಲ್ಲಿಗೆ ಹೇಗೆ ಬಂತು ಅನ್ನುವಂಥದ್ರ ಬಗ್ಗೆ ಏನೇನೆಲ್ಲ ಗೆಸ್ ವರ್ಕ್ ನಡೀತಾ ಇದೆ ಇಲ್ಲಿ? ಪ್ರಮುಖವಾಗಿ ಅವತ್ತಿನ ದಿನ ಅಂದ್ರೆ ಸ್ಪಾಟ್ 1ರಲ್ಲಿ ಮಹಜರು ಮಾಡುವಂತಹ ಸಂದರ್ಭದಲ್ಲಿ, ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಒಂದು ID ಕಾರ್ಡ್ ಸಿಗುತ್ತೆ. ID ಕಾರ್ಡ್ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಇರುವಂತದ್ದು. ID ಕಾರ್ಡ್ ಇಲ್ಲಿ ಯಾರ್ದು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಮತ್ತೆ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ID ಕಾರ್ಡ್ ಅಲ್ಲಿ ಇದ್ದಂತಹ ಒಂದು ನಂಬರ್ಗೆ ಕರೆಯನ್ನ ಮಾಡ್ತಾರೆ. ಆ ನಂಬರ್ ಕೂಡ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆ ನಂಬರ್ ಸ್ವಿಚ್ ಆಫ್ ಅಂತ ಬರುತ್ತೆ. ಆ ಬಳಿಕ ಸೈಬರ್ ಇಲ್ಲಿ ಬೆಂಗಳೂರು 1ಗೆ ಸಂಬಂಧಪಟ್ಟಂತೆ ಇಲ್ಲಿ ಕಂದಾಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ, ಅದು ಯಾರು ಏನಾದರೂ ಪತ್ತೆ ಮಾಡಬೇಕು ಅಂತೇಳಿ. ಆ ಬಳಿಕ SIT ಅಧಿಕಾರಿಗಳು ಸೈಬರ್ ಇದ್ರ ಮೂಲಕವಾಗಿ ಒಂದಷ್ಟು ಟೆಕ್ನಿಕಲ್ ಒಂದು ಪ್ಲಾನ್ ಮಾಡಿದಂತಹ ಸಂದರ್ಭದಲ್ಲಿ ಆನಂತರ ಗೊತ್ತಾಗುತ್ತೆ ಇದು ನೆಲಮಂಗಲದ ಬಳಿ ಇರುವಂತಹ ಒಂದು ಹಳ್ಳಿಯ ವ್ಯಕ್ತಿಯ ಒಂದು ಐಡೆಂಟಿ ಕಾರ್ಡ್ ಅಂತೇಳಿ. ಆ ಬಳಿಕ ಅವರನ್ನು ಅಲ್ಲಿ ಸ್ಥಳೀಯ ಪೊಲೀಸರ ಒಂದು ಸಹಕಾರದ ಮೂಲಕವಾಗಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಸುರೇಶ್ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಆ ವ್ಯಕ್ತಿ ಸತ್ತೋಗಿದ್ದಾನೆ. ಅಂದ್ರೆ ಈ ಧರ್ಮಸ್ಥಳಕ್ಕೆ ಬಂದಂತ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಆತ ಇಲ್ಲಿಗೆ ಬಂದಿದ್ದ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ದರ್ಶನವನ್ನ ಮಾಡಿಕೊಂಡು ಇಲ್ಲಿಂದ ನೇರವಾಗಿ ಆತ ಊರಿಗೆ ಹೋಗಿದ್ದಾನೆ. ಆದ್ರೆ ಕೆಲವೇ ದಿನಗಳಲ್ಲಿ ಅಂದ್ರೆ ಕೆಲ ತಿಂಗಳುಗಳಲ್ಲಿ ಆತ ಅಸ್ತಮ ಕಾಯಿಲೆಯಿಂದ ತನ್ನ ಅನಾರೋಗ್ಯಕ್ಕೊಳಗಾಗಿ ಆತ ಊರಲ್ಲಿ ಸಾವನ್ನಪ್ಪಿರುವಂತದ್ದು. ಆದ್ರೆ ಇಲ್ಲಿ ಬೆಂಗಳೂರು ಅಂದ್ರೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆತನ ಒಂದು ಪ್ಯಾಕೆಟ್ ಏನಿದೆ, ಪರ್ಸ್ ಏನಿದೆ, ಪಿಕ್ ಪ್ಯಾಕೆಟ್ ಆಗಿರ್ಬೋದು. ಆ ಪಿಕ್ ಪ್ಯಾಕೆಟ್ ಮಾಡಿದಂತಹ ಸಂದರ್ಭದಲ್ಲಿ ಹಣವನ್ನ ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಪರ್ಸನ್ನ ಅಲ್ಲಿ ಬಿಸಾಡಿರಬಹುದು. ಹೀಗಾಗಿ ಅಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ SIT ಮೂಲಗಳು ಹೇಳ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಸಂಶಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರು ಕೂಡ ಫ್ಯಾಮಿಲಿ, ಅವರ ತಾಯಿ ಕೂಡ ಬದುಕಿರುವಂತದ್ದು. ಆದರೆ ಈತ ಅಸ್ತಮ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾನೆ. ಅಂದ್ರೆ ಅಲ್ಲಿಗೆ ಕ್ಲಾರಿಟಿ ಸಿಕ್ಕಿದೆ. ಈ ಇದಕ್ಕೂ ಅಂದ್ರೆ ಇಲ್ಲಿನ ಗುಂಡಿಗೂ ಮತ್ತೆ ಆತನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲಿ ಆತ ಸಾವನ್ನಪ್ಪಿರೋದೇ ಬೇರೆ. ಆದ್ರೆ ID ಇಲ್ಲಿ ಯಾವಾಗ ಒಂದ್ಸಲಿ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಪಿಕ್ ಪ್ಯಾಕೆಟ್ ಆಗಿ ಈ ರೀತಿಯಾಗಿ ID ಕಾರ್ಡ್ ಯಾರು ತೆಗೆದುಕೊಂಡು ಹೋಗಿ ಕಳ್ಳರಲ್ಲಿ ಬಿಸಾಡಿರ್ಬೋದು ಅನ್ನೋ ರೀತಿಯಲ್ಲಿ ಸಂಶಯವನ್ನ ವ್ಯಕ್ತಪಡಿಸಲಾಗಿದೆ. ಆದ್ರೆ ಪ್ರಾಥಮಿಕವಾಗಿ ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಇವತ್ತು 1ರಿಂದ 6ರವರೆಗೂ ಕೂಡ ನಿನ್ನೆವರೆಗೂ ಕೂಡ ಉತ್ಖನನ ಮಾಡಲಾಗಿತ್ತು. 6ರಲ್ಲಿ ಒಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿತ್ತು. ಇವತ್ತು 7ರಿಂದ ಪ್ರಾರಂಭವನ್ನ ಮಾಡ್ತಾರೆ. ನೋಡ್ಬೇಕು, ಇವತ್ತು ಸಾಕಷ್ಟು ಕುತೂಹಲ ಇದೆ. ಏನೆಲ್ಲ ವಸ್ತುಗಳು ಸಿಗುತ್ತಾ ಇಲ್ವಾ, ಮತ್ತೆ 7-8 ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕೂಡ ಒಂದು ಉತ್ಖನನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಹೇಗೆಲ್ಲ ಇವತ್ತು ತಯಾರಿಯನ್ನ ಮಾಡ್ಕೊಳ್ತಾರೆ, ಏನು ಬೆಳವಣಿಗೆಗಳಾಗುತ್ತೆ ನೋಡ್ಬೇಕಾಗುತ್ತೆ. ಪೃಥ್ವಿರಾಜ್, ಗಂಗಾಧರ್, ಇಲ್ಲಿ ಮೊನ್ನೆ ಅಗಿಯುವಂತ ಸಂದರ್ಭದಲ್ಲಿ ಒಂದೇ ದಿನ 4 ಪಾಯಿಂಟ್ಗಳಲ್ಲಿ ಆಗದಿದ್ರು, ಅದಕ್ಕೆ ಒಂದು ಸ್ವಲ್ಪ ವೇಗ ಸಿಕ್ಕಿತ್ತು. ನಿನ್ನೆ ಕಳೆಬರಹ ಸಿಕ್ಕಂತ ಕಾರಣಕ್ಕೋಸ್ಕರ ಅದೊಂದನ್ನು ಮಾತ್ರ ಡಿಗ್ ಮಾಡಲಾಗಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಸ್ಲೋ ಆಗುವಂತ ಸಾಧ್ಯತೆ ಇದೆಯಾ? 7ರಲ್ಲಿ ಅಕಸ್ಮಾತ್ ಒಂದೇನಾದ್ರೂ ಮೂಳೆ ಸಿಕ್ಕಿದ್ರೆ, ಅಕಸ್ಮಾತ್ ಅಲ್ಲಿ ಸಿಗದೆ ಹೋದ್ರೆ ಮತ್ತೆ ಬೇಗ ಅದಕ್ಕೆ ಅಂದ್ರೆ ಅಗಿಯುವಂತ ಕೆಲಸವನ್ನ ಮಾಡಲಾಗುತ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂದ್ರೆ ಯಾವುದೇ ರೀತಿಯಾದಂಥ ವಸ್ತುಗಳು ಅವಶೇಷಗಳು ಸಿಗದಿದ್ದರೆ ಅವರ ತ್ವರಿತಗತಿಯಲ್ಲಿ ಒಂದು ಕಾರ್ಯಾಚರಣೆ ಉತ್ಖನನ ಕಾರ್ಯಗಳು ನಡೆಯುತ್ತೆ. ಯಾಕಂದ್ರೆ 6 ಅಡಿ ಅಗಲ 6 ಅಡಿ ಉದ್ದ ಅಂದ್ರೆ ಆಳದಲ್ಲಿ ಅವರು ಗುಂಡಿಯನ್ನ ತೋಡ್ತಾ ಇರುವಂತದ್ದು. ಹೀಗಾಗಿ ಗುಂಡಿಯನ್ನ ತೋಡಿ ಕೊನೆಗೆ ಅದನ್ನ ಹಾಗೆ ತೆಡ್ತಿತ್ತಲ್ಲ ಎಲ್ಲವೂ ಕೂಡ ಮುಚ್ತಾ ಇದ್ದಾರೆ ಕ್ಲೀನ್ ಆಗಿ, ಯಾವುದೇ ರೀತಿಯಾಗಿ ಅಲ್ಲಿ ಮಹಜರನ್ನ ಮಾಡಿ. ಆದ್ರೆ ಈಗ ಪ್ರಮುಖವಾಗಿರುವಂತಂದ್ರೆ ನಿನ್ನೆ ಏನಾಯ್ತು ಅಂತಂದ್ರೆ
6ರಲ್ಲಿ ಅವಶೇಷಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಎಲುಬುಗಳು ಏನಿದೆ ಮತ್ತು ಆ ಸ್ಪಾಟ್ ಏನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಸೈಂಟಿಫಿಕ್ ಆಗಿ ಅದನ್ನು ಮಹಜರು ಮಾಡಬೇಕಾಗಿತ್ತು. ಅದರ ಪ್ರೊಸೀಜರ್ ನಾಳೆ ದಿನ ಯಾವುದೇ ರೀತಿಯ ಲೋಪಗಳು ಬರಬಾರ್ದು ತನಿಖೆಯಲ್ಲಿ ಅನ್ನೋ ರೀತಿಯಲ್ಲಿ ಆ ಮಹಜರು ಪ್ರಕ್ರಿಯೆ ಆಗಿರ್ಬೋದು ಮತ್ತು ಸೈಂಟಿಫಿಕಲ್ FSL ಒಂದು ಟೀಮ್ ರಿಕವರಿ ಮಾಡುವಂಥದ್ದು ಏನಾಗಿರ್ಬೋದು ಅದನ್ನು ಎಲ್ಲ ಶೇಖರಣೆ ಮಾಡಿ ಸಂಗ್ರಹ ಮಾಡಿ ಅದಕ್ಕೆ ಯಾವುದೇ ರೀತಿಯ ಹಾನಿಯಾಗದ ರೀತಿಯಲ್ಲಿ ರಾಸಾಯನಿಕ ದ್ರವವನ್ನು ಸಿಂಪಡಿಸಿ ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ಅಲ್ಲೇ ಸ್ಪಾಟಲ್ಲಿ ಮಹಜರು ಮಾಡುವಂಥದ್ದು. ಏನೆಲ್ಲ ಸಿಕ್ಕಿದೆ ಅಂತೇಳಿ ಅಲ್ಲೇ ಟೈಪ್ ಮಾಡಿರುವಂಥದ್ದು ಒಂದು ಲೆಟರನ್ನು ಡಾಕ್ಯುಮೆಂಟ್ಸನ್ನು ಅಲ್ಲೇ ಒಂದು ರೆಡಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾವ ಸ್ಪಾಟಲ್ಲಿ ಏನು ಸಿಕ್ಕಿದೆ ಅನ್ನೋದು ಆ ಸ್ಪಾಟಲ್ಲೇ ಅವರು ವೆರಿಫಿಕೇಶನ್ ಮಾಡಿ ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ತಡವಾಗಿರುವಂಥದ್ದು. ಈಗ 7ರಲ್ಲಿ ಕೂಡ ಇವತ್ತು ಸ್ಟಾರ್ಟ್ ಮಾಡ್ತಾರೆ. ಒಂದು ವೇಳೆ ಸಿಕ್ಕಿದ್ರೆ ಅದು ಕೂಡ ಸ್ವಲ್ಪ ಸಮಯಾವಕಾಶ ಇಡಬಹುದು. ಒಂದು ವೇಳೆ ಸಿಗದಿದ್ರೆ ಅದು ತ್ವರಿತಗತಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿ.